ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ನಿರಂತರ ಮಕ್ಕಳ ಹಾಜರಾತಿ ವ್ಯವಸ್ಥೆನ ತೆಗೆದುಕೊಳ್ಳುವ ಆ್ಯಪ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಮೊಟ್ಟೆ ಮತ್ತು ಬಾಳೆಹಣ್ಣು ಯೋಜನೆ ಹಾಗೂ ಕ್ಷೀರ ಯೋಜನೆ ಇವೆಲ್ಲರ ಮಾಹಿತಿಯನ್ನ ಕರಾರುವಕ್ಕಾಗಿ ದಾಖಲಿಸಲು ಈ ಒಂದು ನಿರಂತರ ಆ್ಯಪ್ ಅನ್ನ, ಈ ಟೆಸ್ಟಿಂಗ್ ಆ್ಯಪ್ ಅನ್ನ ಈಗ ಬಿಡುಗಡೆ ಮಾಡಿರುತ್ತಾರೆ. ನಾವು ಪ್ಲೇಸ್ಟೋರ್ನಲ್ಲಿ ನಿರಂತರ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಈ ಟೆಸ್ಟಿಂಗ್ ಆಪ್ ಅನ್ನ ಓಪನ್ ಮಾಡಿದಾಗ ನಿಮ್ಮ KGID ಶಿಕ್ಷಕರು ಮೊದಲು ನೋಂದಣಿ ಆಗಬೇಕು, ಶಾಲೆಯ ಎಲ್ಲಾ ಶಿಕ್ಷಕರು. ಅದಕ್ಕಿಂತ ಮೊದಲೇ ನಮ್ಮ KGID ಅನ್ನು ಹಾಕಿ ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಇದು ಟೆಸ್ಟಿಂಗ್ ಆಪ್ ಆಗಿರೋದ್ರಿಂದ ನೀವು TEST001 ಅಂತ ಹಾಕಿ ಕ್ಯಾಪಿಟಲ್ ಲೆಟರ್ ಟೈಪ್ ಮಾಡಿ ಕೆಳಗಡೆ ಗೆಟ್ OTP ಕೊಡಿ. ಟೆಸ್ಟಿಂಗ್ ಆಪ್ ನ OTP 9999 ಅಂತ ಕೊಡಿ. ಲ್ಯಾಂಗ್ವೇಜ್ ಅನ್ನ ಕೂಡ ಚೇಂಜ್ ಮಾಡಬಹುದು. ಕನ್ನಡ ಇದೆ, ಈಗ ಇಂಗ್ಲಿಷ್ಗೆ ಟರ್ನ್ ಮಾಡ್ಕೋಬಹುದು. ಸೊ ಇಲ್ಲಿ ಟೆಸ್ಟ್ ಟೀಚರ್ ಅಂತ ಬರುತ್ತೆ. KGID ಇನ್ಸ್ಟಿಟ್ಯೂಟ್, ಸ್ಕೂಲ್, ಡಿಸ್ಟ್ರಿಕ್ಟ್ ಮತ್ತು ತಾಲೂಕ್ ಅಂತೇಳಿ. ವರ್ಷನ್ ಯಾವ್ದಿದೆ? 1.2.1 ಇದೆ. ಸೊ ಲಾಗೌಟ್ ಆಗೋದಕ್ಕೆ ಕೆಳಗಡೆ ಸೊ ಬ್ಯಾಕ್ ಬಂದ್ರೆ ನಾವು ರಿಜಿಸ್ಟರ್ ಸ್ಟೂಡೆಂಟ್, ಸೆಲೆಕ್ಟ್ ಕ್ಲಾಸ್ ಮತ್ತೆ ಸೆಲೆಕ್ಟ್ ಸೆಕ್ಷನ್ ಬರುತ್ತೆ. ಇಲ್ಲಿ ಸದ್ಯಕ್ಕೆ ಪ್ರಸ್ತುತ ಟೆಸ್ಟಿಂಗ್ ಆಪ್ ಅಲ್ಲಿ ಕ್ಲಾಸ್ 10 ಅಷ್ಟೇ ಕೊಟ್ಟಿದ್ದಾರೆ. ಸೆಕ್ಷನ್ ಜನರಲ್ ಅಂತ ಕೊಟ್ಟಿದ್ದಾರೆ. ಗೆಟ್ ಸ್ಟೂಡೆಂಟ್ ಲಿಸ್ಟ್. ಸೊ ಯಾವುದೇ ಒಂದು ಸ್ಟೂಡೆಂಟ್ ಲಿಸ್ಟ್ ಇಲ್ಲ ಇದರಲ್ಲಿ. ಸೊ ಸ್ಟೂಡೆಂಟ್ ನೇಮ್ ಮತ್ತೆ ಸ್ಟೇಟಸ್ ಅಂತಿದೆ. ಸೊ ಇಲ್ಲಿ ಮಾರ್ನಿಂಗ್ ಅಟೆಂಡೆನ್ಸ್ ಮತ್ತೆ ಆಫ್ಟರ್ನೂನ್ ಅಟೆಂಡೆನ್ಸ್ ಅಂತ ಇದೆ. ಸೊ ಮಾರ್ನಿಂಗ್ ಅಟೆಂಡೆನ್ಸ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಕ್ಲಾಸ್ 10th ಮಾರ್ಕ್ ಅಟೆಂಡೆನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಚೆಕಿಂಗ್ ಕ್ಯಾಮ್ರಾ, ಸೊ ಅಲೋ ನಿರಂತರ ಟು ಟೇಕ್ ಪಿಕ್ಚರ್ಸ್ ಅಂಡ್ ರೆಕಾರ್ಡ್ ವಿಡಿಯೋ ಅಂತಿದೆ. ಇಲ್ಲಿ ವೈಲ್ ಯೂಸಿಂಗ್ ದ ಆಪ್ ಇದೆ, ಓನ್ಲಿ ದಿಸ್ ಟೈಮ್ ಇದೆ, ಡೋಂಟ್ ಅಲೋ ಇದೆ. ಡೋಂಟ್ ಅಲೋ ಕೊಟ್ರೆ ನಿಮಗೆ ಯಾವುದೇ ಮಗುವಿನ ಇಮೇಜಸ್ ಅನ್ನು ತೆಗಿಯಕ್ಕೆ ಆಗೋದಿಲ್ಲ. ಓನ್ಲಿ ದಿಸ್ ಟೈಮ್ ಕೊಟ್ರೆ ಪ್ರತಿ ಸೆಷನ್ಗೂ ಕೊಡಬೇಕಾಗುತ್ತೆ. ವೈಲ್ ಯೂಸಿಂಗ್ ದಿಸ್ ಆಪ್ ಕೊಡಿ. ನೇರವಾಗಿ ಇಟ್ಕೊಂಡು ಕ್ಲಾಸ್ ಒಂದು ಫೋಟೋವನ್ನ ಕ್ಲಿಕ್ ಮಾಡ್ತೀನಿ. ಫಸ್ಟ್ ಟೈಮ್ ಅಟೆಂಡೆನ್ಸ್ ಡಿಟೆಕ್ಟೆಡ್, ಪ್ಲೀಸ್ ಕನೆಕ್ಟ್ ಟು ಇಂಟರ್ನೆಟ್ ಟು ಸಿಂಕ್ ಸ್ಟೂಡೆಂಟ್ ಡಾಟಾ ಇದೆ. ಓಕೆ ಕೊಡಿ. ವಿದ್ಯಾರ್ಥಿಯ ಫೋಟೋ ಫ್ರಂಟ್, ಲೆಫ್ಟ್ ಹಾಗೂ ರೈಟ್ ಸೈಡ್ ಅಲ್ಲಿ ಸ್ಪಷ್ಟವಾಗಿ ತೆಗಿಬೇಕು. ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಆದ ನಂತರ ರಿಪೋರ್ಟಿಗೆ ಹೋದ್ರೆ ನಾವು ಅಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಟೋಟಲ್ ರಿಜಿಸ್ಟ್ರೇಷನ್, ಮಾರ್ನಿಂಗ್ ಪ್ರೆಸೆಂಟ್, ಮಾರ್ನಿಂಗ್ ಆಬ್ಸೆಂಟ್ ಮತ್ತೆ ಆಫ್ಟರ್ನೂನ್ ಪ್ರೆಸೆಂಟ್ ಮತ್ತೆ ಆಫ್ಟರ್ನೂನ್ ಆಬ್ಸೆಂಟ್ ತೋರಿಸುತ್ತೆ. ಅಟೆಂಡೆನ್ಸ್ ಎಷ್ಟು ಪರ್ಸೆಂಟೇಜ್ ಇದೆ ತೋರಿಸುತ್ತೆ. ಮಂತ್ಲಿ ಅಟೆಂಡೆನ್ಸ್ ರಿಪೋರ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ಆ ತಿಂಗಳ ಒಂದು ಸೆಕ್ಷನ್ ವೈಸ್ ರಿಪೋರ್ಟ್ ಅನ್ನ ನಾವಿಲ್ಲಿ ತಗೋಬಹುದು. ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಆಗಿರ್ಬೋದು, ಕ್ಷೀರ ಭಾಗ್ಯ ಯೋಜನೆ, ಹಾಗೆ ಮಕ್ಕಳಿಗೆ ನೀಡುತ್ತಿರುವ ಸೌಲಭ್ಯಗಳನ್ನ ಮುಂದೆ ನಿರಂತರ ಆಪ್ ನಲ್ಲಿ ಟ್ರ್ಯಾಕ್ ಮಾಡ್ತಾ ಇರೋದ್ರಿಂದ ಇದು ಗ್ರೀವಿಯನ್ಸಸ್ ಇದ್ರೆ ನೀವು ನಿರಂತರ ಆಪ್ ಅನ್ನ ಯೂಸ್ ಮಾಡುವಾಗ ಏನಾದ್ರು ತೊಂದರೆಗಳಾದ್ರೆ ಗ್ರೀವಿಯನ್ಸಸ್ ಅನ್ನ ಕ್ಲಿಕ್ ಮಾಡಿ ಇಶ್ಯೂ ಟೈಪ್, ಯಾವ ವಿಷಯದ ಮೇಲೆ ನಿಮಗೆ ತೊಂದರೆ ಆಗಿದೆ ಅಂತ ಸೆಲೆಕ್ಟ್ ಮಾಡಿ, ಟೆಕ್ನಿಕಲ್ ಇಶ್ಯೂನು, ಅಟೆಂಡೆನ್ಸ್ ಇಶ್ಯೂನು, ರಿಜಿಸ್ಟ್ರೇಷನ್ ಇಶ್ಯೂನು, ಡಾಟಾ ಇಶ್ಯೂನು ಅಥವಾ ಆಧಾರ್ ಅಂತ ಹೇಳಿ ಒಂದು ಟೆಕ್ನಿಕಲ್ ಇಶ್ಯೂ ಅನ್ನ ಸೆಲೆಕ್ಟ್ ಮಾಡಿ. ಸೊ ಇಶ್ಯೂ ಡಿಸ್ಕ್ರಿಪ್ಷನ್, ಕಡಿಮೆ ಪದಗಳಲ್ಲಿ ಏನ್ ಟೆಕ್ನಿಕಲ್ ಇಶ್ಯೂ ಆಗಿದೆ ಅದನ್ನ ಟೈಪ್ ಮಾಡಿ ನೀವು ಲೊಕೇಶನ್, ಇದು ಆಪ್ಷನಲ್ ಇದೆ, ಬೇಕು ಅಂತ ಹೇಳಿದ್ರೆ ನೀವು ಲೊಕೇಶನ್ ಟೈಪ್ ಮಾಡಿ ಹಾಕ್ಬೋದು. ಯಾವ ಶಾಲೆ, ಯಾವ ತಾಲೂಕ್ ಅಂತೇಳಿ. ಕಾಂಟ್ಯಾಕ್ಟ್ ನಂಬರ್ ಕೂಡ ಆಪ್ಷನ್ ಇದೆ, ಅದನ್ನು ಕೂಡ ನೀವು ಮೊಬೈಲ್ ನಂಬರ್ ಹಾಕ್ಬೋದು ಅಥವಾ ಬಿಡಬಹುದು. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನ್ ಟೆಕ್ನಿಕಲ್ ಇಶ್ಯೂ ಆಗಿದೆ ಅದನ್ನ ನೀವು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋಬೇಕು. ಅದನ್ನ ನೀವು ಕ್ಲಿಕ್ ಮಾಡಿ ಅಲ್ಲಿ 3 ವಿವಿಧ ಫೋಟೋಗಳನ್ನು ಹಾಕ್ಬೋದು. ಅದಾದ ನಂತರ ನೀವು ಸಬ್ಮಿಟ್ ಅನ್ನ ಕೊಡಬೇಕು. ಸೊ ಸಬ್ಮಿಟ್ ಅನ್ನ ತಗೊಳುತ್ತೆ. ಯುವರ್ ಗ್ರೀವಿಯನ್ಸ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ತಗೊಳುತ್ತೆ. ಸ್ಟೇಟಸ್ ತಿಳ್ಕೊಳ್ಳೋದಕ್ಕೆ ರೈಸ್ಡ್ ಗ್ರೀವಿಯನ್ಸಸ್ ಹೋಗ್ಬೇಕು. ಇಶ್ಯೂ ID, ಕ್ರಿಯೇಟೆಡ್ ಮತ್ತೆ ಸ್ಟೇಟಸ್ ಏನಾಗಿದೆ, ಸ್ಟೇಟಸ್ ಆಕ್ಷನ್ ತಗೊಂಡ್ರೆ ತೋರಿಸುತ್ತೆ. ಸೊ ಸಾಲ್ವ್ ಆದ್ರೆ ಅದು ಕೂಡ ಇಲ್ಲಿ ಸಾಲ್ವ್ಡ್ ಅಂತ ಬರುತ್ತೆ. ಮಗುವಿನ ಫೋಟೋ ರಿಜಿಸ್ಟರ್ ಆಗಿದ್ದು ಗ್ರೂಪ್ ಫೋಟೋದಲ್ಲಿ ಬರದೇ ಇದ್ದ ಪಕ್ಷದಲ್ಲಿ ಪುನಃ ಮತ್ತೊಮ್ಮೆ ನೀವು ಆ ಫೋಟೋವನ್ನ, ತರಗತಿ ಫೋಟೋವನ್ನು ನೋಡಿದ್ರೆ ಮತ್ತೊಮ್ಮೆ ಅದು ಅಟೆಂಡೆನ್ಸ್ ಅಲ್ಲಿ ಪ್ರೆಸೆಂಟ್ ಅಂತ ತೋರಿಸುತ್ತೆ. STS ನಲ್ಲಿ ಅಪ್ಡೇಟ್ ಆಗಿರುವ ಕೆಲವು ಮುಖ್ಯ ಶಿಕ್ಷಕರ ಮತ್ತು ಶಿಕ್ಷಕರ ಮೊಬೈಲ್ ನಲ್ಲಿ ನಿರಂತರ ಆಪ್ ವರ್ಕ್ ಆಗಿ ಶಾಲಾ ವಿದ್ಯಾರ್ಥಿಗಳ ಸಂಪೂರ್ಣ ಮಾಹಿತಿಯನ್ನು ತೋರಿಸ್ತಾ ಇದೆ. ನಿರಂತರ ಆಪ್ ನ ಬಳಕೆ ಫೆಮಿಲಿಯರ್ ಆಗ್ಲಿ ಅನ್ನೋ ಮತ್ತು ಸ್ಪಷ್ಟ ಜ್ಞಾನ ಬರಲಿ ಅಂತೇಳಿ ಈಗ ಟೆಸ್ಟಿಂಗ್ ಆಪ್ ಅನ್ನ ಬಿಟ್ಟಿರ್ತಾರೆ. ಎಲ್ಲರೂ ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡಿ. वीडियोस बनाने हैं फिल्मोरा है ना,